ರಾಜ್ಯಸಭಾ ಎಲೆಕ್ಷನ್ ಅಖಾಡದಲ್ಲಿ ಬಿಗ್ ಟ್ವಿಸ್ಟ್ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. 5ನೇ ಅಭ್ಯರ್ಥಿ ಅಖಾಡಕ್ಕಿಳಿತಾ ಇದ್ದಾರೆ. ಅವರೇ ಕುಪೇಂದ್ರ ರೆಡ್ಡಿ. ಎನ್ಡಿಎ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರ ಏನಾದರೂ ಸಲ್ಲಿಕೆ ಮಾಡಿದ್ರೆ ಕಾಂಗ್ರೆಸ್ಗೆ ಶಾಕ್ ಎದುರಾಗುತ್ತೆ. ಮುಂದೇನ್ ಮಾಡಬೇಕು ಅನ್ನುವಂತಹ ರಣತಂತ್ರವನ್ನ ಕಾಂಗ್ರೆಸ್ನವರು ನಡೆಸ್ತಾ ಇದ್ದಾರೆ. ಮೊನ್ನೆ ಶಾಸಕಾಂಗ ಪಕ್ಷದ ಸಭೆ ನಡೀತು. ಆ ಸಭೆಯಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರಂತೆ 5ನೇ ಅಭ್ಯರ್ಥಿಯನ್ನ ಏನಾದರೂ ಹಾಕಿದ್ರೆ ಬಿಜೆಪಿ ಅವರು ನಾವು ನಮ್ಮ ಶಾಸಕರನ್ನ ರೆಸಾರ್ಟ್ಗೋ ಅಥವಾ ಹೋಟೆಲ್ಗೋ ಕರ್ಕೊಂಡು ಹೋಗಿ ಇರಿಸಬೇಕಾಗುತ್ತೆ ಅಂತ ಹೇಳಿ. ಯಾಕಂದ್ರೆ ಅಡ್ಡ ಮತದಾನದ ಭೀತಿ ಅವರಿಗೆ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಅವರು ಗೆಲ್ಲುವಂತಹ ಲೆಕ್ಕಾಚಾರ ಯಾವ ರೀತಿಯಾಗಿದೆ? ಮತ್ತೊಂದ್ ಕಡೆ ಅಡ್ಡ ಮತದಾನದ ಭೀತಿ ಕಾಂಗ್ರೆಸ್ಗೆ ಕಾಡ್ತಾ ಇದೆಯಲ್ಲ, ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಏನ್ ರಣತಂತ್ರ? ರಾಜ್ಯದಲ್ಲಿ ನಡೀತಿರುವಂತಹ ರಾಜ್ಯಸಭಾ ಚುನಾವಣೆ ತೀವ್ರ ಕುತೂಹಲ ಹಂತಕ್ಕೆ ತಲುಪಿರುವಂತದ್ದು. ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ನ ಮಾಜಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ಕುಪೇಂದ್ರ ರೆಡ್ಡಿ ಅವರು ಇವತ್ತು ಬೆಳಗ್ಗೆ 11 ಗಂಟೆಗೆ ನಾಮಪತ್ರವನ್ನ ಸಲ್ಲಿಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ನಡೆಸಿಕೊಂಡಿರುವಂತದ್ದು. ಈಗಾಗಲೇ ನಿನ್ನೆ ವಿಧಾನಸೌಧಕ್ಕೆ ಆಗಮಿಸಿ ಒಂದು ಅಪ್ಲಿಕೇಶನ್ ತೆಗೆದುಕೊಂಡು, ಜೊತೆಗೆ ಪ್ರಮುಖವಾಗಿ ಏನು ಸ್ವತಂತ್ರ ಪಕ್ಷದ ಒಂದು ಶಾಸಕರಾಗಿರುವಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ರು. ತಾವು ಈ ಒಂದು ರಾಜ್ಯಸಭಾ ಚುನಾವಣೆಯಲ್ಲಿ ತಮಗೆ ಬೆಂಬಲವನ್ನು ಕೊಡಬೇಕು ಅನ್ನೋ ಮಾತುಕತೆ ಮಾಡ್ಕೊಂಡಿರುವಂತದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಬಿಜೆಪಿ ತನ್ನ ಒಂದು ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಈಗ ತೀರ್ಮಾನವನ್ನು ತೆಗೆದುಕೊಂಡಿದೆ. ಅದು ಹೆಚ್ಚುವರಿ ಮತಗಳು ಕೂಡ ಇರುವಂತದ್ದು. ಜೆಡಿಎಸ್ ಒಂದು ರಾಜ್ಯಸಭಾ ಅಭ್ಯರ್ಥಿ ಗೆಲ್ಬೇಕಾದ್ರೆ ಕನಿಷ್ಠ ಪ್ರಥಮ ಪ್ರಾಶಸ್ತ್ಯದ ಮತಗಳು 45 ಮತಗಳು ಬೇಕು. ಹೀಗಾಗಿ ಜೆಡಿಎಸ್ ಬಳಿ 19 ಶಾಸಕರಿದ್ದಾರೆ. ಜೊತೆಗೆ ಬಿಜೆಪಿಯ ಹೆಚ್ಚುವರಿ 21 ಮತಗಳನ್ನು ತೆಗೆದುಕೊಂಡು ಒಂದು ಸ್ವತಂತ್ರ ಅಭ್ಯರ್ಥಿ ಸ್ಪರ್ಧೆ ಅಂದ್ರೆ ಕುಪೇಂದ್ರ ರೆಡ್ಡಿ ಅವರು ಸ್ಪರ್ಧೆ ಮಾಡಿರೋ ಕಾರಣಕ್ಕೆ ಈ ಮತಗಳು ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಇನ್ನೊಂದ್ ಕಡೆ ಇಂಡಿಪೆಂಡೆಂಟ್ 3 ಶಾಸಕರು ರಾಜ್ಯದಲ್ಲಿ ಆಯ್ಕೆ ಆಗಿರುವಂತದ್ದು. ಒಂದು ಗೌರಿಬಿದನೂರಿಂದ ಪುಟ್ಟಸ್ವಾಮಿಗೌಡ, ಜೊತೆಗೆ ಪಕ್ಷೇತರ ಅಭ್ಯರ್ಥಿ ಆಗಿರುವಂತಹ ಲಕ್ಷ್ಮಿ ಲತಾ ಒಂದು ಪ್ರಕಾಶ್ ಅವರಾಗಿರ್ಬೋದು, ಜೊತೆಗೆ ದರ್ಶನ್ ಪುಟ್ಟಣೆ, ಈ 3 ಕೂಡ ಪಾತ್ರ ಬಹಳ ಪ್ರಮುಖ. ಈಗಾಗಲೇ ಅವರು ಕಾಂಗ್ರೆಸ್ಗೆ ಬೆಂಬಲಿತರಾಗಿದ್ರು ಕೂಡ ಅವರು ಯಾರಿಗೆ ಮತವನ್ನು ಚಲಾಯಿಸ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಇರುವಂತದ್ದು. ಇನ್ನು ಕಾಂಗ್ರೆಸ್ ಬಳಿ 135 ಶಾಸಕರು ತನ್ನ ಶಾಸಕರನ್ನ ಇಟ್ಕೊಂಡಿದ್ದಾರೆ. ಅವರು ಪ್ರತಿಯೊಬ್ಬ ಶಾಸಕರಿಗೂ 45 ಮತಗಳನ್ನ ಚಲಾಯಿಸಿದ್ರೆ, ಜೊತೆಗೆ ಈ 3 ಇಂಡಿಪೆಂಡೆಂಟ್ಗಳು ಕಾಂಗ್ರೆಸ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅವರನ್ನು ಕೂಡ ತಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಒಂದು ಮತವನ್ನು ಚಲಾಯಿಸುವ ನಿಟ್ಟಿನಲ್ಲಿ ಒಂದು ಮಾತುಕತೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಹೀಗಾಗಿ ಈ ಒಂದು ಲೆಕ್ಕಾಚಾರದಲ್ಲಿ ಈಗ ಸಾಕಷ್ಟು ಕುತೂಹಲ ಘಟ್ಟಕ್ಕೆ ತಲುಪಿರುವಂತದ್ದು. ಹೀಗಾಗಿ ಕಾದ್ ನೋಡ್ಬೇಕು ಯಾರು ಈ ಒಂದು 5ನೇ ಅಭ್ಯರ್ಥಿಗೆ ಅಡ್ಡಮತದಾನ ಮಾಡ್ತಾರ ಅನ್ನೋ ಒಂದು ಕುತೂಹಲ ಇರುವಂತದ್ದು. ಇನ್ನು ಕಾಂಗ್ರೆಸ್ ಕೂಡ ತನ್ನ ಶಾಸಕರನ್ನ ಜೊತೆಗೆ ಇಂಡಿಪೆಂಡೆಂಟ್ ಶಾಸಕರು ಕೂಡ ತಮ್ಮ ಬಳಿ ಹಿಡಿದುಕೊಳ್ಳೋದಕ್ಕೆ ಒಂದು ರಣತಂತ್ರವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. ನಿನ್ನೆ ನಡೆದಂತಹ ಶಾಸಕಾಂಗ ಸಭೆಯಲ್ಲಿ ತಮ್ಮ ಶಾಸಕರ ಅಡ್ಡಮತದಾನವನ್ನ ಮಾಡಿಸ್ಕೊಳ್ಳೋಕೆ ನಿಟ್ಟಿನಲ್ಲಿ ಈಗಾಗಲೇ ಸಂಪರ್ಕ ಮಾಡಬಹುದು ಅನ್ನೋ ಒಂದು ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ತಮ್ಮ ಶಾಸಕರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಈಗ ಸ್ಪರ್ಧೆ ಮಾಡಿರುವ ಹಿನ್ನೆಲೆಯಲ್ಲಿ ಇವತ್ತು ಶಾಸಕರನ್ನ ಮತದಾನ ನಡೆಯುವ ಮುನ್ನ ಶಾಸಕರನ್ನ ಒಂದು ಹೋಟೆಲ್ ಅಥವಾ ರೆಸಾರ್ಟ್ಗೆ ಶಿಫ್ಟ್ ಮಾಡಲಿಕ್ಕೆ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಇವತ್ತಿನ ಒಂದು ನಾಮಪತ್ರ ಸಲ್ಲಿಕೆ ವೇಳೆ ಗೊತ್ತಾಗುತ್ತೆ ಯಾರು 5ನೇ ಅಭ್ಯರ್ಥಿ ನಾಮಪತ್ರದ ಬಳಿಕ ರಾಜ್ಯಸಭಾ ಚುನಾವಣೆ ಮತ್ತಷ್ಟು ಕಾವನ್ನ ಏರುವಂತದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.